ಎಲ್ಲರಿಗೂ ನಮಸ್ಕಾರ. ನಾನು ಈಗ ಗೋವಾದಲ್ಲಿನ ಪೋರ್ಚುಗೀಸರು ಕಟ್ಟಿರುವಂತಹ ಅಗ್ವಾದ ಕೋಟೆ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಗೋವಾಕ್ಕೆ ಹೋಗಿದ್ರಲ್ಲ, ಫೋರ್ಟ್ ನೋಡ್ಕೊಂಡು ಬಂದ್ರ ಅಂತ ಹೇಳಿ ನನ್ನ ಸ್ನೇಹಿತರನ್ನು ಹಾಗೂ ಇತರರನ್ನು ನಾನು ಕೇಳಿದಾಗ ಅವ್ರ ಬಾಯಿಂದ ಬರೋ ಉತ್ತರ ಏನು ಗೊತ್ತಾ? ಹೋಗ್ಲಿಕ್ಕಾಗಿಲ್ಲ, ಟೈಮ್ ಇರಲಿಲ್ಲ, ಟೈಮ್ ಸಾಕಾಗಿಲ್ಲ ಅಂತಾರೆ. ಗೋವಾಕ್ಕೆ ಹೋದವರು ಮಿಸ್ ಮಾಡ್ಕೊಳ್ದೆ ಫೋರ್ಟ್ ನೋಡ್ಕೊಂಡು ಬನ್ನಿ. ತುಂಬ ಒಳ್ಳೆ ಪ್ಲೇಸು. ಇದು ಬಸ್ ಸ್ಟ್ಯಾಂಡಿಂದ 14.8 ಕಿಲೋಮೀಟರ್ ಇದೆ. ಅಗ್ವಾದ ಕೋಟೆಯು ಮಾಂಡೋವಿ ನದಿ ತೀರದಲ್ಲಿದ್ದು ಇದನ್ನು ಪೋರ್ಚುಗೀಸರು ನಿರ್ಮಿಸಿದಂತಹ ಒಂದು ಬಲಿಷ್ಠ ಕೋಟೆಯಾಗಿದೆ. ಅಗ್ವಾದ ಎಂದರೆ ಪೋರ್ಚುಗೀಸ್ ಭಾಷೆಯಲ್ಲಿ ಸಿಹಿ ನೀರು ಎಂದರ್ಥ. ಪೋರ್ಚುಗೀಸರು ಡಚ್ಚರಿಂದ ಹಾಗೂ ಮರಾಠರಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು 1612ರಲ್ಲಿ ಈ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಪೋರ್ಚುಗೀಸರ ಆಗಿನ ವೈಸ್ರಾಯ್ ರುಯ್ ತವಾರ ಎಂಬುವರ ಮೇಲ್ವಿಚಾರಣೆಯಲ್ಲಿ 1609ರಲ್ಲಿ ಪ್ರಾರಂಭ ಮಾಡಿ 1612ರಲ್ಲಿ ಈ ಕೋಟೆಯನ್ನು ಪೂರ್ಣ ಕೂಡ ಮಾಡ್ತಾರೆ. 3 ವರ್ಷಗಳ ಕಾಲ ಈ ಕೋಟೆಯನ್ನು ಕಟ್ಟಲು ಸಮಯನೂ ಕೂಡ ತಗೊಳ್ತಾರೆ. 1864ರಲ್ಲಿ ಕೋಟೆ ಆವರಣದಲ್ಲಿ 4 ಅಂತಸ್ತುಗಳ ದೀಪಸ್ತಂಭವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಕಲರ್, ಅದೇ ಲೈಟ್ ಹೌಸ್. ಇದು ಯಾಕೆ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ, ಯುರೋಪಿನಿಂದ ಬಂದಂಥ ಹಡಗುಗಳು ಕೋಟೆಯನ್ನು ಗುರುತಿಸುವ ಸಲುವಾಗಿ ಈ ಲೈಟ್ ಹೌಸನ್ನು ನಿರ್ಮಾಣ ಮಾಡ್ತಾರೆ. ಪೋರ್ಚುಗೀಸರು ಲ್ಯಾಟರೈಟ್ ಕಲ್ಲುಗಳನ್ನು ಬಳಸಿ ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಗೋವಾದಲ್ಲಿ ಹೇರಳವಾಗಿ ಸಿಗುವಂಥ ಕಲ್ಲಾಗಿದೆ. ಈ ಕೋಟೆಯು 1.3 ಮೀಟರ್ ಅಗಲವಾದ ಗೋಡೆಗಳನ್ನು ಹೊಂದಿದ್ದು ಮಾಂಡವಿ ನದಿ ಎದುರಾಗಿ ಗೇಟ್ವೇಯನ್ನು ಕೂಡ ಹೊಂದಿದೆ. ಪೋರ್ಚುಗೀಸರು ತಮ್ಮ ರಕ್ಷಣೆಗಾಗಿ ಇಲ್ಲಿ ಬಲಿಷ್ಠ ಕೋಟೆಯನ್ನು ಕೂಡ ಕಟ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ತಮ್ಮ ಬಳಕೆಗಾಗಿ ಸಿಹಿ ನೀರಿನ ಕೇಂದ್ರವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡ್ತಾರೆ. ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಸಂಗ್ರಹಣಾ ಕೇಂದ್ರಗಳಲ್ಲಿ ಇದು ಸಹ ಒಂದಾಗಿದ್ದು ಸಾವಿರಾರು ಗ್ಯಾಲನ್ ನೀರನ್ನು ಸಂಗ್ರಹಿಸುವಂಥ ಸಾಮರ್ಥ್ಯ ಇದು ಹೊಂದಿದೆ. ಹಾಗೂ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಇಲ್ಲಿ ರಹಸ್ಯ ಮಾರ್ಗವಿದ್ದು ಈಗ ಅದನ್ನು ಮುಚ್ಚಲಾಗಿದೆ. ಕೋಟೆಯ ಸುತ್ತಲೂ ಶತ್ರುಗಳ ನಾಶಕ್ಕಾಗಿ ಆಳವಾದ ಕಂದಕಗಳನ್ನು ನಿರ್ಮಾಣ ಮಾಡಲಾಗಿದ್ದು ಇದು ಪೋರ್ಚುಗೀಸ್ ಮಿಲಿಟರಿ ಕೋಟೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ಶತ್ರುಗಳೇ ವಶಪಡಿಸಿಕೊಳ್ಳಲಾಗದ ಭಾರತದ ಕೆಲವೇ ಕೋಟೆಗಳಲ್ಲಿ ಇದು ಸಹ ಒಂದಾಗಿದೆ. ಈ ಕೋಟೆ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಕೂಡ ಮಾಹಿತಿ ತಿಳಿಸಿದ್ದೀನಿ. ಹಾಗೂ ನಿಮಗೇನಾದರೂ ಈ ಕೋಟೆ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಹೆಚ್ಚಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.